ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶೇಂಗಾ ಹಿಂಡಿ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಪೀನಟ್ ಚಟ್ನಿ, ಕಡಲೆ ಬೀಜ ಅಂತೀವಲ್ಲ ನಾವು, ಸೊ ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಹಾಗೆ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗೆ ಇದನ್ನು 1 ಮಂತ್ ತನೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಅಷ್ಟು ಏನಂದರೆ ಚೆನ್ನಾಗಿರುತ್ತೆ. ಹಾಗೆ ತಿನ್ನಲಿಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಶೇಂಗಾನೆಲ್ಲ ಚೆನ್ನಾಗಿ ಅಡಕ್ಕಾಗೋ ಥರ ನಾವು ಹುರ್ಕೋಬೇಕು. ಹಾಗೆ ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ಅವರು ಇದನ್ನು ಮನೆಯಿಂದ ಮಾಡ್ಕೊಂಡು ಹೋಗಿ ಸ್ಟೋರ್ ಮಾಡಿ ಇಟ್ಕೊಬೋದು. ಚೆನ್ನಾಗಿರುತ್ತೆ. 1 ತಿಂಗಳ ತನೂ ನೀವು ಇಟ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಹಾಸ್ಟೆಲಲ್ಲಿ PGಯಲ್ಲಿ ಇರೋರು ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಹಾಗೆ ಇದು ರೋಸ್ಟ್ ಆದ ತಕ್ಷಣ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆರಿದ ನಂತರ ನಾವು ಜಾರಿಗೆ ಹಾಕೋಬೇಕಾಗುತ್ತೆ. ಮತ್ತು ಇದಕ್ಕೆ ಏನು ಬೇಕಂದರೆ ಬೆಳ್ಳುಳ್ಳಿ, ಒಂದು 4-5 ಬೆಳ್ಳುಳ್ಳಿ ತೊಗೋಬೇಕು. ಹಾಗೆ ಒಣಗಿದ್ದ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ಹಸಿ ಕರಿಬೇವನ್ನು ಹಾಕೋಬಹುದು ನೀವು. ಮತ್ತು ಉಪ್ಪು, ಹಾಗೆ ಖಾರ. ಇದು ಮನೇಲೇ ಮಾಡಿರೋ ಖಾರ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಬೆಲ್ಲ. ಸೊ ಇದನ್ನಷ್ಟು ಹಾಕ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಪೂನ್ಲೆ. ಇವಾಗ ಹೊರಗಡೆ ಕಲರ್ ಮಿಕ್ಸ್ ಮಾಡಿದ್ದು, ಮಸಾಲೆ ಮಿಕ್ಸ್ ಮಾಡಿದ್ದು ತಂದು ತಿನ್ನೋ ಬದಲು ನಾವು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ದೋಸಾಕ್ಕೂ ನಾವು ಇದನ್ನು ಹಾಕೋಬೋದು. ಈ ಥರ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆಮೇಲೆ ಅದು ಚಟ್ನಿನ ಅಪ್ಲೈ ಮಾಡಿ ತಿಂದರೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಹಾಗೆ ತಿಂತಾ ಇರಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಹಾಗೆ ಇದನ್ನು ಚಪಾತಿ ಜೊತೆನೂ ನಾವು ಚಟ್ನಿನ ತಿನ್ಬೋದು, ಚೆನ್ನಾಗಿರುತ್ತೆ. ಹಾಗೆ ಈ ಥರ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ಚಟ್ನಿನ ಹಾಕಿಬಿಟ್ಟು ತಿಂದರೆ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ. ಹಾಗೆ ಇದೇ ಥರ ನಿಮಗೆ ಹೆಲ್ದಿಯಾಗಿರೋ ರೆಸಿಪಿ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ತುಪ್ಪದ ಬದಲು ನಾವು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲಕ್ಕೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇದು. ನೋಡಿ, ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.